ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಿನ್ನೆ ರಾತ್ರಿ ನಡೆದಂತ ಘನಘೋರ ದುರಂತದಲ್ಲಿ ಈಗಾಗಲೇ 5 ಸಾವನ್ನಪ್ಪಿದ್ದಾರೆ. ವೈಕುಂಠ ದ್ವಾರ ದರ್ಶನ ಟಿಕೆಟ್ ಪಡೆಯುವಾಗ ಕಾಲ್ತುಳಿತದಲ್ಲಿ 5 ಮೃತಪಟ್ಟಿರುವಂಥದ್ದು. 40ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. 4 ಮಹಿಳೆಯರು ಹಾಗೂ ಓರ್ವ ಪುರುಷ ಈ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವಂತ ಭೀತಿ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಸುಮಾರು 20ಕ್ಕೂ ಹೆಚ್ಚು ಜನ ಇಂದ್ರೂ ಕೂಡ ಪರಿಸ್ಥಿತಿ ಗಂಭೀರ ಆಗಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ವಿಷ್ಣು ನಿವಾಸಂ ಕಟ್ಟಡದ ಬಳಿ ಈ ಘನಘೋರ ದುರಂತ ನಡೆದಿರೋದು. ಆ ಘಟನೆಯ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ನಡೆದಿರುವಂತ ಘಟನೆ ಇದು. ವೈಕುಂಠ ದರ್ಶನದ ಟಿಕೆಟ್ಗಾಗಿ ನಿಂತಿದ್ದಂಥ 4,000 ಭಕ್ತರು ಆ ಸಂದರ್ಭದಲ್ಲಿ ಟೋಕನ್ ಗೇಟ್ ತೆರೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಭಕ್ತರು ನುಗ್ಗಿ ಈ ದುರಂತ ನಡೆದಿದೆ. ಶ್ರೀನಿವಾಸಂ ಬೈರಾಗಿ ಪಟ್ಟಣ ರಾಮನಾಯ್ಡು ಶಾಲೆಯ ಬಳಿ ಈ ಕಾಲ್ತುಳಿತ ನಡೆದಿರೋದು. 1,20,000 ಟೋಕನ್ ವಿತರಣೆ ಮಾಡೋದಕ್ಕೆ ಟಿಟಿಡಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬೆಳಗ್ಗೆ ಟಿಕೆಟ್ ನೀಡುವ ಬದಲು ರಾತ್ರಿಯೇ ಕೌಂಟರ್ ಓಪನ್ ಮಾಡಿರೋದೇ ಈ ಒಂದು ದುರ್ಘಟನೆಗೆ ಕಾರಣ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಸೊ ಅಧಿಕಾರಿಗಳ ನಿರ್ಲಕ್ಷ್ಯ, ಅಮಾಯಕ ಜೀವಗಳು ಬಲಿಯಾಗಿರೋದು ಈಗ ನಿಜಕ್ಕೂ ಬೇಸರವನ್ನ ತರಿಸುವಂಥದ್ದು. ಒಟ್ಟು 5 ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಲ್ತುಳಿತದಲ್ಲಿ 5 ಬಲಿಯಾಗಿದ್ದಾರೆ. 40ಕ್ಕೂ ಹೆಚ್ಚು ಜನರ ಪರಿಸ್ಥಿತಿ ಗಂಭೀರ ಆಗಿದೆ. ಸ್ವಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಇನ್ನು ಸಿಎಂಗೂ ಮುನ್ನ ಆಸ್ಪತ್ರೆಗೆ ಸಚಿವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆನಂ ರಾಮನಾರಾಯಣನ್, ನಿಮ್ಮಲ ರಾಮನಾಯ್ಡು ಭೇಟಿ ನೀಡಿದ್ರು, ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸುಮಾರು 20 ಮಂದಿಯನ್ನ ಈಗಾಗಲೇ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದ ಸಚಿವರು ಚಿಕಿತ್ಸೆಯನ್ನ ನೀಡ್ತಾ ಇರುವಂತಹ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ, ಅಲ್ಲಿ ಗಾಯಾಳುಗಳನ್ನ ವಿಚಾರಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗಮಿಸಿ ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಇದೀಗ ಗಾಯಾಳುಗಳ ಪರಿಸ್ಥಿತಿ ಸದ್ಯ ಯಾವ ರೀತಿ ಆಗಿದೆ? ಇದೀಗ ಶಾಸಕರು ಅಲ್ಲಿಗೆ ಭೇಟಿ ನೀಡಿದ್ದಾರೆ, ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿಯನ್ನ ನೀಡಬಹುದು. ಈ ಕ್ಷಣದ ಡೆವಲಪ್ಮೆಂಟ್ಸ್ ಏನೇನಾಗ್ತಾ ಇದೆ ಅಲ್ಲಿ? ಖಂಡಿತ ಮಧು, ಅಂದ್ರೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆಗಮನದ ಹಿನ್ನೆಲೆ ಎಲ್ಲಾ ಸಚಿವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನ ಪರಾಮರ್ಶಿಸ್ತಾ ಇದ್ದಾರೆ. ಅಂದ್ರೆ ಈಗ ಆಂಧ್ರ ಪ್ರದೇಶದ ಗೃಹ ಸಚಿವರಾದಂತಹ ವಂಗಲಪುಡಿ ಹರಿತಾ ಹಾಗೂ ಸಚಿವರಾದಂತಹ ಆನಂ ರಾಮನಾರಾಯಣ್, ನಿಮ್ಮಲ ರಾಮನಾಯ್ಡು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಕೂಡ ಬಂದು, ವಿರೋಧ ಪಕ್ಷಗಳ ಶಾಸಕರುಗಳು ಕೂಡ ಬಂದು ಆಸ್ಪತ್ರೆಗೆ ಬಂದು ಏನು ಗಾಯಾಳುಗಳನ್ನ ಪರಾಮರ್ಶಿಸಿದ್ದಾರೆ, ಅವರನ್ನ ಮಾತನಾಡುತ್ತಾ ಇದ್ದಾರೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಅವರು ತಿರುಪತಿಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ಕಾರ್ನಲ್ಲಿ ಒಂದು ಆಸ್ಪತ್ರೆಗೆ ಬರಲಿದ್ದಾರೆ. ಇಲ್ಲಿ ಬಂದು ಇಲ್ಲಿ ಗಾಯಾಳುಗಳನ್ನ ಪರಾಮರ್ಶಿಸ್ತಾರೆ. ಅಂದ್ರೆ ಘಟನೆಯ ಬಗ್ಗೆ ಅವ್ರ ಜೊತೆ ಮಾತನಾಡಲಿದ್ದಾರೆ. ಈಗಾಗಲೇ ಆಸ್ಪತ್ರೆಯ ಸುತ್ತಮುತ್ತ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಯ ಆವರಣದಲ್ಲಿ ನಿಯೋಜಿಸಲಾಗಿದೆ. ಈಗಾಗಲೇ ಜೊತೆಗೆ ಏನು ಬೆಳಗ್ಗೆಯಿಂದ ಕೂಡ ಮತ್ತೆ ಏನು ದರ್ಶನದ ಟಿಕೆಟ್ಗಳು ಕೊಡುತ್ತಿದ್ರು, ಅಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಯಾವುದೇ ಗುಂಪುಗಳು ಆಗದೆ, ಏನು ಸಮಸ್ಯೆ ಆಗದ ನಿಟ್ಟಿನಲ್ಲಿ ಏನು ಮುಂಜಾಗ್ರತೆಯನ್ನ ಕೈಗೊಳ್ಳಲಾಗಿದೆ. ಅಂದ್ರೆ ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಏನಿದೆ, ಇದು ಇಡೀ ಆಂಧ್ರ ಪ್ರದೇಶವನ್ನೇ ದಿಗ್ಭ್ರಮೆಗೊಳಿಸಿದೆ. ಜೊತೆಗೆ ಭಕ್ತರಲ್ಲೂ ಕೂಡ ಒಂದಷ್ಟು ಆತಂಕವನ್ನೇ ಉಂಟು ಮಾಡಿತ್ತು. ಇದು ತಿರುಪತಿಯ ಇತಿಹಾಸದಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ಯಾವತ್ತೂ ನಡೆದಿರ್ಲಿಲ್ಲ. ಇಂತಹ ಒಂದು ಘಟನೆ ನಡೆದಿರೋದು ನಮ್ಮೆಲ್ಲರಿಗೂ ಕೂಡ ಭಯಭೀತಿಯನ್ನ ಹುಟ್ಟಿಸಿದೆ ಅಂತ ಇಲ್ಲಿಗೆ ಬಂದಂತಹ ಭಕ್ತರು ಹಾಗೂ ಸ್ಥಳೀಯರು ಕೂಡ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ವೈಕುಂಠ ಏಕಾದಶಿ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ವೆಂಕಟರಮಣ ಸ್ವಾಮಿ ದೇವರನ್ನ ನೋಡೋದಕ್ಕೆ, ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡೋದಕ್ಕೆ ಬರ್ತಾರೆ. ಈ ವೈಕುಂಠ ಏಕಾದಶಿ ದಿನ ಅವರ ಒಂದು ದೇವರ ದರ್ಶನ ಪಡೆದ್ರೆ ಒಳ್ಳೆಯದಾಗ್ತದೆ ಎಂಬ ನಂಬಿಕೆ ಮೊದಲಿನಿಂದಲೂ ರೂಢಿಗತವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನಿನ್ನೆ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಏನು ಭಕ್ತರು ಬಂದಿದ್ರು, ಅವರನ್ನ
ನಿಯೋಜನೆ ಅಂದ್ರೆ ಅವರನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಇಲ್ಲಿನ ಪೊಲೀಸರು ಹಾಗೂ ಟಿಟಿಡಿ ಸಿಬ್ಬಂದಿ ಸಮನ್ವಯತೆ ಕೊರತೆಯಿಂದ ಈ ರೀತಿ ಆಗಿದೆ. ಬೆಳಿಗ್ಗೆ 5 ಗಂಟೆಗೆ ಟಿಕೆಟ್ ಗಳನ್ನ ಕೊಡ್ತೀವಿ ಅಂತ ಹೇಳಿ 9 ಗಂಟೆ ವೇಳೆ ಬಾಗಲನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಏಕಾಏಕಿ ಭಕ್ತರು ಏನು ಟಿಕೆಟ್ ಗಳನ್ನ ಕೊಡೋದಕ್ಕೆ ಓಪನ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ತುಂಬಾ ನುಗ್ಗುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಾಲ್ತುಳಿತ ಆಗಿ 5 ಜನ ಮೃತಪಟ್ಟಿದ್ದಾರೆ. 41 ಜನ ಗಾಯಾಳುಗಳಾಗಿದ್ದಾರೆ. ಈ ಪೈಕಿ 41 ಪೈಕಿ 20 ಜನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 21 ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಹೀಗಾಗಿ ಇವರನ್ನೆಲ್ಲರನ್ನು ಕೂಡ ಮಾತನಾಡೋದಕ್ಕೆ, ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಸಿಎಂ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಸ್ಪತ್ರೆಗೆ ಬರಲಿದ್ದಾರೆ ಮಧು. ಹೀಗಾಗಿ ಸಾಕಷ್ಟು ಬಂದೋಬಸ್ತ್ ಅನ್ನ ಆಸ್ಪತ್ರೆ ಬಳಿ ಏರ್ಪಡಿಸಿರುತ್ತೆ. ರವಿದೀಗ ಇಷ್ಟೆಲ್ಲ ಆದ ನಂತರ, ಘಟನೆ ಆದ ನಂತರ ವೈಕುಂಠ ದರ್ಶನಕ್ಕೆ ಟಿಕೆಟ್ಗಾಗಿ ಇವತ್ತು ಯಾವ ರೀತಿಯಾಗಿರುವಂತಹ ವ್ಯವಸ್ಥೆ ಆಗಿದೆ ಅಲ್ಲಿ? ಇವತ್ತು ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ ಅಂತ ರವಿ? ಖಂಡಿತ ಮಧು, ಅಂದ್ರೆ ತಿರುಪತಿ ಆಡಳಿತ ಮಂಡಳಿ ಹೇಳೋ ಪ್ರಕಾರ 1,40,000 ಭಕ್ತರಿಗೆ ಟಿಕೆಟ್ ಗಳನ್ನ ಕೊಡುವ ಗುರಿಯನ್ನ ಹೊಂದಿದ್ರು. ಈಗಾಗಲೇ 1,20,000 ಬೆಳಗ್ಗೆ ವಿತರಣೆ ಮಾಡಿದರೆ ಇನ್ನು 20,000 ಟಿಕೆಟ್ಗಳು ಕೊಡೋದು ಬಾಕಿ ಇತ್ತು. ಈಗ ಅದನ್ನು ಕೂಡ ಕೊಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೀವಿ ಅಂತ ಹೇಳ್ತಾ ಇರೋದು. ಅಂದ್ರೆ ಈ ಘಟನೆ ಆದ ಬಳಿಕ ಎಚ್ಚೆತ್ತುಕೊಂಡಿರುವಂತ ಅಧಿಕಾರಿಗಳ ವರ್ಗ ಈಗ ಅಲ್ಲಿ ಯಾವುದೇ ರೀತಿಯಾದಂತ ಗುಂಪು ಆಗೋದಕ್ಕೆ ಬಿಡದೆ ಬಂದಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕೂಡಲೇ ಏನು ಆ ಒಂದು ಟಿಕೆಟ್ ಗಳನ್ನ ಕೊಡೋ ಮೂಲಕ ಸುಗಮಗೊಳಿಸಿದರೆ ಅಲ್ಲೂ ಕೂಡ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆ ಆಗಿರ್ಬೋದು, ವೈದ್ಯರ ನಿಯೋಜನೆ ಆಗಿರ್ಬೋದು, ಪೊಲೀಸರ ನಿಯೋಜನೆ, ಹೀಗಾಗಿ ಎಲ್ಲಾ ಇಲಾಖೆಗಳ ಒಂದು ಸಿಬ್ಬಂದಿಯನ್ನ ನಿಯೋಜನೆ ಮಾಡೋ ಮೂಲಕ ಯಾವುದೇ ಗೊಂದಲಗಳು, ಯಾವುದೇ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಟಿಕೆಟ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮುಂದೆ. ರವಿದೀಗ ತಿರುಪತಿಯಲ್ಲಿ ಈ ರೀತಿಯಾಗಿ ಜನ ಸೇರೋದು ಅದೇನು ಹೊಸ ವಿಚಾರ ಅಲ್ಲ. ಬಟ್ ಆದರೆ ನಿನ್ನೆ ಎಲ್ಲಿ ಎಡವಟ್ಟಾಯಿತು ಅಂತ, ಯಾಕಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಪೊಲೀಸರು ಹಾಗೂ ಟಿಟಿ ಅಧಿಕಾರಿಗಳ ಮಧ್ಯೆ ಸಮನ್ವಯದ ಕೊರತೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳ ವರ್ತನೆ ಇದಕ್ಕೆ ಕಾರಣ ಅಂತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಪೊಲೀಸರ ಮೇಲೂ ಕೂಡ ಈ ಸಂದರ್ಭಗಳಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನ್ ಕಾರಣ ಆ ಒಂದು ಇನ್ಸಿಡೆಂಟ್ಗೆ, ತಕ್ಷಣದ ಕಾರಣ ಏನು ಅಂತ? ಖಂಡಿತ ಮಧು, ಈಗಷ್ಟೇ ಏನು ಟಿಟಿಡಿ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದು ಒಂದಷ್ಟು ಮಾಹಿತಿಯನ್ನ ಕೊಡ್ತಾರಂತದ್ದು. ಈ ಘಟನೆ ಬಗ್ಗೆ ಈಗಾಗಲೇ ಟಿಟಿಡಿ ತನಿಖೆಗೆ ಸೂಚನೆ ಕೊಟ್ಟಿರುವಂತದ್ದು. ಈ ಘಟನೆ ಆಗೋದು ಅಂದ್ರೆ ಅಲ್ಲಿ ಭಕ್ತರು ಹೇಳೋ ಪ್ರಕಾರ ಟಿಟಿಡಿಯ ಆಡಳಿತ ಮಂಡಳಿ ಜೊತೆಗೆ ಅಲ್ಲಿನ ಸಿಬ್ಬಂದಿ ಹಾಗೂ ಪೊಲೀಸರ ನಡುವೆ ಸಮನ್ವಯತೆ ಕೊರತೆ ಇತ್ತು. ಅಂದ್ರೆ ವೈಕುಂಠ ಏಕಾದಶಿ ಅಂದ್ರೇನೆ ಲಕ್ಷಾಂತರ ಜನ ಭಕ್ತರು ಬಂದು ಆ ದೇವರ ದರ್ಶನಕ್ಕೆ ಬರ್ತಾರೆ. ಇಡೀ ತಿರುಪತಿ ಭಕ್ತರಿಂದ ತುಂಬಿ ತುಳುಕ್ತಾ ಇರ್ತದೆ. ಅಂತ ಸಂದರ್ಭದಲ್ಲೂ ಕೂಡ ಸೂಕ್ತ ವ್ಯವಸ್ಥೆಯನ್ನ ಮಾಡಿರ್ಲಿಲ್ವಾ, ಜೊತೆಗೆ ಒಂದಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಒಂದು ಪೊಲೀಸರ ಹಾಗೂ ಟಿಟಿಡಿ ಆಡಳಿತ ಸಿಬ್ಬಂದಿಯ ನಡುವೆ ಸಮನ್ವಯತೆ ಕೊರತೆ ಇದೆ. ಎಲ್ಲೆಲ್ಲಿ ಯಾವ್ಯಾವ ನಿಟ್ಟಿನಲ್ಲಿ ಸೂಕ್ತ ಭದ್ರತೆ ಕೊಡಬೇಕಾಗಿತ್ತು ಅಂತ ಭದ್ರತೆ ಇಲ್ಲ. ಜೊತೆಗೆ ಭಕ್ತರಿಗೂ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ. ಹೀಗಾಗಿ ಏಕಾಏಕಿ ಭಕ್ತರು ಎಲ್ಲ ಒಂದೇ ಕಡೆ ಸೇರಿರೋದ್ರಿಂದ ಈ ರೀತಿಯಾದಂತ ಸಮಸ್ಯೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಭಕ್ತರು ಆತಂಕವನ್ನ ವ್ಯಕ್ತಪಡಿಸ್ತಾರಂತದ್ದು ಮೊದಲು. ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.